ದೇಶದ ರಾಜಧಾನಿ ದೆಹಲಿಯಲ್ಲಿ ಕಾರು ಸ್ಫೋಟಕ್ಕೆ 9 ಬಲಿ, 20 ಮಂದಿಗೆ ಗಂಭೀರ ಗಾಯ. ಐತಿಹಾಸಿಕ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿಯೇ ಭೀಕರ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಫೋಟ ಆಕಸ್ಮಿಕವೋ ಅಥವಾ ಭಯೋತ್ಪಾದಕರ ಆತ್ಮಾಹುತಿ ದಾಳಿಯೋ? ಕೆಂಪುಕೋಟೆಯ ಇತಿಹಾಸದಲ್ಲಿ ಅತ್ಯಂತ ಭಯಾನಕವಾದಂತಹ ಭೀಕರ ಸ್ಫೋಟ ಇದು ಆಕಸ್ಮಿಕವಾಗಿ ನಡೆದಂತಹ ಸ್ಫೋಟನೋ ಅಥವಾ ಭಯೋತ್ಪಾದಕರ ಆತ್ಮಾಹುತಿ ದಾಳಿಯೋ ತನಿಖೆ ನಡೆಯುತ್ತಿದೆ. ಭಯ ಮತ್ತು ಆತಂಕದಲ್ಲಿ ರಾಜಧಾನಿಯ ಮಂದಿ. ದೆಹಲಿಯ ಹೃದಯ ಭಾಗದಲ್ಲೇ ನಡೆದ ಭೀಕರ ಸ್ಫೋಟ, ದೇಹಗಳು ಛಿದ್ರ 9 ಮಂದಿ ಗಂಭೀರವಾದಂತಹ ಗಾಯ. ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದೆಹಲಿಯ ಈ ಹಿಂದೆ ನಡೆದಂತಹ ಭೀಕರ ಸ್ಫೋಟಗಳ ಪೈಕಿ ಅತಿ ಭಯಾನಕ ಇದು. ಜಮ್ಮು ಕಾಶ್ಮೀರ ಪೊಲೀಸರಿಂದ ಶಂಕಿತ ಉಗ್ರರನ್ನ ಬಂಧನ ಮಾಡಲಾಗಿದೆ. ಉಗ್ರರಿಂದ ಮದ್ದುಗುಂಡು ಮತ್ತು ಪಿಸ್ತೂಲು, ಗನ್ ಬ್ಯಾಟರಿಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೂಟ್ಕೇಸ್, ಟೈಮರ್, ವಾಕಿಟಾಕಿ ಪೊಲೀಸರ ವಶದಲ್ಲಿ. 3 ಟನ್ ಸ್ಫೋಟಕ ವಶ ಬೆನ್ನಲ್ಲೇ ಈ ಘಟನೆ ಸಂಭವಿಸಿದೆ. ಬಂಧಿತರು ಜೈಷ್ ಮತ್ತು ಅನ್ಸಾರ್ ಫಜ್ರತ್ ಉಲ್ ಹಿಂದ್ ಸಂಘಟನೆಗೆ ಸೇರಿದವರು ಎಂದು ಶಂಕಿಸಲಾಗಿದೆ. ಶಂಕಿತ ಉಗ್ರ ಆದಿಲ್ ಮುಜಮ್ಮಿಲ್ ಶಾಹಿಲ್ ವಶಕ್ಕೆ ಪಡೆದ ಪೊಲೀಸರು. ಹಲವು ಅನುಮಾನಗಳಿಗೆ ಕಾರಣವಾಯಿತು ದೆಹಲಿಯ ಸ್ಫೋಟ. ಒಂದು ಕಡೆ ಬಿಹಾರ ಎಲೆಕ್ಷನ್ ಜಟಾಪಟಿ ನಡೀತಾ ಇದೆ. ಇವತ್ತು 2ನೇ ಸುತ್ತಿನ ಎಲೆಕ್ಷನ್. ಈ ಸಂದರ್ಭದಲ್ಲಿ ನಿನ್ನೆ 5 ಗಂಟೆ ಆಸುಪಾಸು, 6 ರಿಂದ 7 ಗಂಟೆಯ ಆಸುಪಾಸಿನಲ್ಲಿ ರಣಭಯಂಕರವಾದಂತಹ ಸ್ಫೋಟ. ದೇಶದ ರಾಜಧಾನಿ ಕೆಂಪುಕೋಟೆಯ ಬಳಿ ಮೆಟ್ರೋ ನಿಲ್ದಾಣದ ಹತ್ರ ಒಂದು ಸ್ಫೋಟ ಸಂಭವಿಸುತ್ತೆ. ನೋಡ್ತಿದ್ದ ಹಾಗೆ 5-6 ವಾಹನಗಳು ಧಗ ಹೊತ್ತಿ ಉರಿಯುತ್ತೆ. ದೆಹಲಿಯ ಈ ಹಿಂದೆ ಸಾಕಷ್ಟು ದಾಳಿಗಳಾಗಿದ್ದಾವೆ, ಸಾಕಷ್ಟು ಸ್ಫೋಟಗಳು ಸಂಭವಿಸಿದ್ದಾವೆ. ಆ ಪೈಕಿ ಅಕ್ಟೋಬರ್ 10ನೇ ತಾರೀಕು 1997ರಲ್ಲಿ ಈ ಹಿಂದೆ ನಡೆದಿರ್ತಕ್ಕಂಥ ಒಂದಷ್ಟು ಸ್ಫೋಟದ ಬಗ್ಗೆ ನಾವು ಮಾತನಾಡೋದಾದ್ರೆ, 1997 ಶಾಂತಿವನ, ಕೌರಿಯಾವುಲ್ ಮತ್ತು ಕಿಂಗ್ಸ್ವೇ ಕ್ಯಾವ್ ಪ್ರದೇಶಗಳಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ. 3 ಬಾಂಬ್ ಸ್ಫೋಟಗಳು ನಿರಂತರವಾಗಿ ಸಂಭವಿಸುತ್ತೆ 1997ರಲ್ಲಿ. ಅದರಲ್ಲಿ ಓರ್ವ ಸಾವನ್ನಪ್ಪಿದ್ದ, 16 ಜನರಿಗೆ ಗಾಯಗಳಾಗಿತ್ತು. ಇನ್ನು ಅಕ್ಟೋಬರ್ 18ನೇ ತಾರೀಕು 1997 ಅದೇ ವರ್ಷದಲ್ಲಿ ರಾಣಿಬಾಗ್ ಮಾರುಕಟ್ಟೆಯ ಮೇಲೆ ನಡೆದಿದ್ದಂತಹ ಅವಳಿ ಬಾಂಬ್ ಸರಣಿ ಸ್ಫೋಟ, ಅಲ್ಲಿಯೂ ಕೂಡ ಓರ್ವ ಸಾವನ್ನಪ್ಪಿದ್ರು, 23 ಮಂದಿಗೆ ಗಂಭೀರ ಗಾಯಗಳಾಗಿತ್ತು. ಇನ್ನು ಅದೇ 1997ರ ಕರೋಲ್ ಬಾಗ್ ಮೇಲೆ ನಡೆದಿದ್ದಂಥ ಅವಳಿ ಸ್ಫೋಟ, ಅಲ್ಲಿಯೂ ಸರಣಿ ಸ್ಫೋಟವೇ. ಒಬ್ಬರು ಸಾವನ್ನಪ್ಪಿ 70 ಮಂದಿಗೆ ಸಂಪೂರ್ಣ ಗಂಭೀರ ಗಾಯಗಳಾಗಿತ್ತು. ಇನ್ನು ಡಿಸೆಂಬರ್ 13ನೇ ತಾರೀಕು 1997ರ ನಂತರ 2001ರಲ್ಲಿ ಒಂದು 4-5 ವರ್ಷದ ಗ್ಯಾಪ್ನಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ. ಅದರಲ್ಲಿ 5 ಬಂದೂಕುದಾರಿಗಳಿಂದ ಸಂಸತ್ ಭವನದ ಮೇಲೆ ದಾಳಿಯಾಗುತ್ತೆ. 8 ಭದ್ರತಾ ಸಿಬ್ಬಂದಿ ಸೇರಿ 9 ಬಲಿಯಾಗುವಂತಹದ್ದು ಆ ಸ್ಫೋಟದಿಂದ. ಇನ್ನು ಅದಾದ ನಂತರ 2005ರಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ ಸರೋಜಿನಿ ನಗರ ವಹರ್ಗಂಜ್ನಲ್ಲಿ. ಇನ್ನು ಗೋವಿಂದಪುರಿ ಮಾರುಕಟ್ಟೆಗಳ ಮೇಲೆ ದಾಳಿ ನಡೆಯುತ್ತೆ. 50 ಜನ ಸಾವನ್ನಪ್ತಾರೆ ಆ ದಾಳಿಯಲ್ಲಿ, 200ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಸೆಪ್ಟೆಂಬರ್ 13ನೇ ತಾರೀಕು 2008 ಗಫರ್ ಮಾರುಕಟ್ಟೆ ಕನ್ನಾಟ್ ಪ್ಲೇಸ್ನಲ್ಲೊಂದು ಸ್ಫೋಟ. ಗ್ರೇಟರ್ ಕೈಲಾಶ್ನ ಎಂ ಬ್ಲಾಕ್ ಮಾರುಕಟ್ಟೆಯಲ್ಲಿ 5 ಸಂಘಟಿತ ಸ್ಫೋಟಗಳು ಸಂಭವಿಸುತ್ತೆ. 25 ಮಂದಿಗೆ ಸಾವನ್ನಪ್ತಾರೆ. ಇನ್ನು ಫೆಬ್ರವರಿ 13ನೇ ತಾರೀಕು 2012 ಇಸ್ರೇಲ್ ರಾಯಭಾರ ಕಚೇರಿಯ ಮೇಲೆ ಒಂದು ದಾಳಿ ಸಂಭವಿಸುತ್ತೆ. ಇದು ದೆಹಲಿಯ ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಕರಾಳವಾಗಿ ಘಟಿಸಿ ಹೋದಂತಹ ಒಂದಷ್ಟು ಬಾಂಬ್ ಸ್ಫೋಟಗಳು. ನಿನ್ನೆ ನಡೆದಂತಹ ಬಾಂಬ್ ಸ್ಫೋಟದಲ್ಲಿ ದೇಹಗಳು ಛಿದ್ರ 9 ವಾಹನಗಳು ಭಸ್ಮ. ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. 3 ಟೆರರ್ ಡಾಕ್ಟರ್ಗಳು ಸೇರಿ 11 ಉಗ್ರರ ಬಂಧನ ಆಗಿದೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಉಗ್ರರ ಅರೆಸ್ಟ್ ಮಾಡಲಾಗಿದೆ. ಉಗ್ರರಿಂದ ಮದ್ದುಗುಂಡು, ಪಿಸ್ತೂಲ್, ಗನ್ ಬ್ಯಾಟರಿ, ಸೂಟ್ಕೇಸ್, ಟೈಮರ್, ವಾಕಿಟಾಕಿ ಪೊಲೀಸರ ವಶದಲ್ಲಿ. 3 ಟನ್ ಸ್ಫೋಟಕ ವಶ ಬೆನ್ನಲ್ಲೇ ಈ ಘಟನೆ ಸಂಭವಿಸಿದ್ದು, ಬಂಧಿತರು ಜೈಷ್ ಮತ್ತು ಅನ್ಸರ್ ಫಜ್ರತ್ ಅಲ್ ಹಿಂದ್ ಸಂಘಟನೆಗೆ ಸೇರಿದವರು ಎನ್ನಲಾಗಿದೆ. ಶಂಕಿತ ಉಗ್ರ ಆದಿಲ್ ಮುಜಮ್ಮಿಲ್ ಶಾಹಿಲ್ ವಶಕ್ಕೆ. ಹಲವು ಅನುಮಾನಗಳಿಗೆ ಕಾರಣವಾಯಿತು ದೆಹಲಿಯ ಸ್ಫೋಟ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.